ಇಡೀ ವಿಶ್ವವೇ ಈಗ ಈ ಬಾರಿಯ ಒಲಿಂಪಿಕ್ಸ್ ನತ್ತ ಕಾದು ನೋಡ್ತಾ ಇದೆ. ಇನ್ನು ಅಥ್ಲೀಟ್ಗಳು ಯಾವ ಕ್ರೀಡೆಯಲ್ಲಿ ಪದಕ ಗೆಲ್ಲುವ ನಿರೀಕ್ಷೆ ಇದೆ. ಇನ್ನು ಭಾರತದ ಅಥ್ಲೀಟ್ಸ್ಗಳಂತೂ ಪದಕಗಳನ್ನ ಗೆದ್ದು ಅದಕ್ಕೆ ಮುತ್ತಿಕ್ಕಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇಡೀ ವಿಶ್ವವೇ ಈಗ ಈ ಬಾರಿಯ ಒಲಿಂಪಿಕ್ಸ್ ನತ್ತ ಕಾದು ನೋಡ್ತಾ ಇದೆ. ಇನ್ನು ಭಾರತದ ಅಥ್ಲೀಟ್ಸ್ಗಳಂತೂ ಸಿಟಿ ಆಫ್ ಲವ್ ಅಲ್ಲಿ ಪದಕಗಳನ್ನ ಗೆದ್ದು ಅದಕ್ಕೆ ಮುತ್ತಿಕ್ಕಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಈ ಬಾರಿ ಭಾರತ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ? ಇನ್ನು ಅಥ್ಲೀಟ್ಗಳು ಯಾವ ಕ್ರೀಡೆಯಲ್ಲಿ ಪದಕ ಗೆಲ್ಲುವ ನಿರೀಕ್ಷೆ ಇದೆ? ಇನ್ನು ಹಲವು ಬಹಳ ಪ್ರಮುಖ ವಿಚಾರವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ಯಾರಿಸ್ 2024ರ ಒಲಿಂಪಿಕ್ಸ್ ನಲ್ಲಿ ಭಾರತದ 117 ಕ್ರೀಡಾಪಟುಗಳು ವಿವಿಧ 16 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದು, ಇದು ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತದ 2ನೇ ಅತಿ ದೊಡ್ಡ ತಂಡವಾಗಿದೆ. 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ 121 ಅಥ್ಲೀಟ್ಗಳು ಭಾಗವಹಿಸಿದ್ರು. ಈ ಬಾರಿ 72 ಅಥ್ಲೀಟ್ಗಳು ಒಲಿಂಪಿಕ್ಗೆ ಮೊದಲ ಬಾರಿಗೆ ಪಾದಾರ್ಪಣೆಯನ್ನ ಮಾಡಲಿದ್ದಾರೆ. ಒಲಿಂಪಿಕ್ ನಲ್ಲಿ ಭಾರತಕ್ಕೆ ಪದಕ ಭರವಸೆ. ಅಥ್ಲೆಟಿಕ್ ವಿಭಾಗದಲ್ಲಿ ಜಾವಲಿನ್ ನಲ್ಲಿ ಬಂಗಾರದ ನಿರೀಕ್ಷೆ ಇದೆ. ಅತಿ ಹೆಚ್ಚು ಯಶಸ್ಸು ತಂದುಕೊಟ್ಟ ಹಾಕಿ ಕ್ರೀಡೆಯಲ್ಲಿ ಭಾರಿ ನಿರೀಕ್ಷೆ ಇದೆ. ಇನ್ನು ಬ್ಯಾಡ್ಮಿಂಟನ್ ನಲ್ಲಿ ಚೊಚ್ಚಲ ಚಿನ್ನ ಗೆಲ್ಲುವ ಕಾತರ. ಭಾರತಕ್ಕೆ ಬಾಕ್ಸಿಂಗ್ ನಲ್ಲಿ ಹೆಚ್ಚಿದ ಪದಕ ನಿರೀಕ್ಷೆ. ಶೂಟಿಂಗ್ ನಲ್ಲಿ ಭಾರತದ 21 ಮಂದಿ ದಾಖಲೆ ಸ್ಪರ್ಧೆ ಮಾಡ್ತಿದ್ದಾರೆ. ಕಳೆದ 4 ಒಲಿಂಪಿಕ್ಸ್ ನಲ್ಲೂ ಪದಕ ಗೆದ್ದಿದ್ದ ಕುಸ್ತಿಯಲ್ಲಿ ಈ ಬಾರಿಯೂ ಪದಕದ ನಿರೀಕ್ಷೆ ಇದೆ. ವೇಟ್ ಲಿಫ್ಟಿಂಗ್ ನಲ್ಲಿ ಈ ಬಾರಿಯೂ ಪದಕದ ಭರವಸೆ ಇದೆ. ಇವೆಲ್ಲದರ ನಡುವೆ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಕರ್ನಾಟಕದ 8 ಮಂದಿ ಸ್ಪರ್ಧಿಸಲಿದ್ದಾರೆ. ಟೆನ್ನಿಸ್ ನಲ್ಲಿ ರೋಹನ್ ಬೋಪಣ್ಣ ಅವರು ಪುರುಷರ ಡಬಲ್ಸ್ ನಲ್ಲಿ ಚೆನ್ನೈನ ಶ್ರೀರಾಮ ಬಾಲಾಜಿ ಜೊತೆಗೂಡಿ ಕಣಕ್ಕಿಳಿಯಲಿದ್ದು, ಈಜು ಸ್ಪರ್ಧೆಯಲ್ಲಿ ದಿನಿಧಿ ದೇಸಿಂಗು ಹಾಗೂ ಶ್ರೀಹರಿ ನಟರಾಜ್ ಸ್ಪರ್ಧಿಸುತ್ತಿದ್ದಾರೆ. ಬ್ಯಾಡ್ಮಿಂಟನ್ ತಾರೆ ಅಶ್ವಿನಿ ಪೊನ್ನಪ್ಪ, ಇನ್ನು ಅಥ್ಲೆಟಿಕ್ಸ್ ನಲ್ಲಿ ಎಂಆರ್ ಪೂವಮ್ಮ ಹಾಗೂ ಮೇಜೋ ಚಾಕೋ ಕುರಿಯನ್, ಟೇಬಲ್ ಟೆನ್ನಿಸ್ ನಲ್ಲಿ ಅರ್ಚನಾ ಕಾಮತ್, ಗಾಲ್ಫ್ ನಲ್ಲಿ ಅದಿತಿ ಅಶೋಕ್ ಅದೃಷ್ಟ ಪರೀಕ್ಷೆಗೆ ಕಣಕ್ಕಿಳಿದಿದ್ದಾರೆ. ಈ ಪೈಕಿ ಬೋಪಣ್ಣ ಹಾಗೂ ಅದಿತಿ ಅಶೋಕ್ ಪದಕ ಗೆಲ್ಲುವ ನೆಚ್ಚಿನ ಅಥ್ಲೆಟ್ಗಳು ಅಂತ ಗುರುತಿಸಿಕೊಂಡಿದ್ದಾರೆ. ಒಲಿಂಪಿಕ್ಸ್ ನಲ್ಲಿ ಕರ್ನಾಟಕದ ವೈಯಕ್ತಿಕ ಪದಕ ಬರ ನೇಗಿಸುವ ಕಾತುರದಲ್ಲಿದ್ದಾರೆ. ಇವೆಲ್ಲದರ ಜೊತೆ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಭಾರತದಿಂದ ಪಾಲ್ಗೊಳ್ಳುವ ಅಥ್ಲೆಟ್ಸ್ ಗಳಲ್ಲಿ ಹಿರಿಯ ಹಾಗೂ ಕಿರಿಯ ಆಟಗಾರರು ಇಬ್ಬರು ಕರ್ನಾಟಕದವರು. 44 ವರ್ಷದ ಟೆನ್ನಿಸ್ ಪಟು ರೋಹನ್ ಬೋಪಣ್ಣ ಭಾರತದ ಅಥ್ಲೀಟ್ಗಳಲ್ಲಿ ಅತಿ ಹಿರಿಯ. ಇನ್ನು ಏಜಿನಲ್ಲಿ ಸ್ಪರ್ಧಿಸಲಿರುವ 14 ವರ್ಷದ ದಿನಿಧಿ ದೇಸಿಂಗು ಅತಿ ಕಿರಿಯ ಅಥ್ಲೇಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿ ನೀತಾ ಅಂಬಾನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯೆಯಾಗಿ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ. ಒಲಿಂಪಿಕ್ಸ್ಗೂ ಮುನ್ನ ಪ್ಯಾರಿಸ್ನಲ್ಲಿ ನಡೆದ IOC ಸಭೆಯಲ್ಲಿ ನಡೆದ ಚುನಾವಣೆಯಲ್ಲಿ 100% ಮತಗಳನ್ನ ಪಡೆಯುವ ಮೂಲಕ ಮರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಜಾಗತಿಕ ಕ್ರೀಡಾ ಹಬ್ಬದತ್ತ ಇಡೀ ವಿಶ್ವದ ಕಣ್ಣಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬಹು ನಿರೀಕ್ಷೆಯ ಒಲಿಂಪಿಕ್ ಈಗ ಮತ್ತೆ ತೆರೆ ಮೇಲೆ ಬರಲಿಕ್ಕೆ ಸಿದ್ಧವಾಗಿ ನಿಂತಿದೆ. ಇನ್ನು ಭಾರತದಿಂದ ಈ ಬಾರಿ 117 ಮಂದಿ ಕ್ರೀಡಾಪಟುಗಳು ಅಥ್ಲೇಟ್ಗಳು ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಿಂದ 8 ಮಂದಿ ಸ್ಪರ್ಧೆ ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಒಟ್ಟಲ್ಲಿ ಇಡೀ ಭಾರತೀಯರ ಆಶಯ ಒಂದೇ, ಗೆದ್ದು ಬಾ ಭಾರತ ಅಂತ. ಹೀಗಾಗಿ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.